ಸಂತ ಸದ್ಗುರು ಹಜೂರ್ ರಾಧಾ ಸ್ವಾಮಿಗಳ ವಾಕ್ಯ. ಈ ಸಂಸಾರದಲ್ಲಿ ಅಥವಾ ಪ್ರಪಂಚದಲ್ಲಿ ಆ ಪರಮಾತ್ಮನಿಗೆ ಕೂಡುವುದಕ್ಕಾಗಿ ಎಷ್ಟೋ ಸಾಧನೆಗಳು ಸಿದ್ಧಪಡಿಸಿದ್ದು, ಅದರ ಲೆಕ್ಕವೇ ಇಲ್ಲ. ಅಂತೂ ಆ ಸಾಧನೆಗಳು ಸಿದ್ಧಪಡಿಸತಕ್ಕಂಥ ಕಾರಣ ಏನಿತ್ತು ಅಂದ್ರೆ, ಅಜ್ಞಾನ ಮನಸ್ಸಿಗೆ ತಿಳುವಳಿಕೆ ಕೊಡುವುದು ಒಂದೇ ಧ್ಯೇಯ, ಅಥವಾ ಜಡವಾದಂಥ ಮನಸ್ಸಿಗೆ ಚೇತನದಲ್ಲಿ ಕೂಡಿಸ್ತಕ್ಕಂಥ ಒಂದೇ ಧ್ಯೇಯ. ಪರಂತು ಎಷ್ಟೋ ಸಾಧನೆಗಳು ಸಿದ್ಧಪಡಿಸಿದ್ರು, ಮನಸ್ಸು ಮಾತ್ರ ಹಾಗೆ ಉಳಿಯಿತು. ಜಪ, ತಪ, ಸಾಧನ, ಮೌನ, ವ್ರತ, ನೇಮಾದಿಗಳು ಎಷ್ಟು ಮಾಡಿದ್ರು ಸಹಿತ ಮನಸ್ಸು ಕಡೆಗೆ ಉಳಿಯಿತು. ಹೌದು. जी जो से कमावे अपनी ज्ञानी ज्ञान कराई. ಯೋಗಿ ಜನರು ವಾಯುದ ಗುಣ ಮನಸ್ಸು ಅಂತ ಹೇಳಿ ತಿಳಿದು ಪ್ರಾಣ ಮತ್ತು ಅಪಾನ ಎರಡೂ ಒಂದು ಮಾಡಿ ವಾಯು ಊರ್ಧ್ವಗತಿ ಮಾಡಿ ಕುಂಭಕ ಮಾಡಿ ಮನಸ್ಸಿಗೆ ನಿಲ್ಲಿಸ್ತಕ್ಕಂಥ ಪ್ರಯತ್ನ ಪಟ್ಟರು. ವಾಯುದ ಹದ್ದು ಎಲ್ಲಿಯವರಿಗೆ ಅದಂದ್ರೆ ಆಕಾಶದವರಿಗೆ. ಮನಸ್ಸಿನ ಎದುರು ಯಾವುದು ಸಾಮಗ್ರಿ ಕಾಣಲಾರದೆ ಮನಸ್ಸು ಆಕಾಶದಲ್ಲಿ ಲಯ ಹೊಂದುವುದರಿಂದ ಚಿದಾಕಾಶ ರೂಪವಾದಂಥ ಪ್ರಕಾಶ ಇವರಲ್ಲಿ ಏನದಂದ್ರೆ ಕಂಡು ಬಂದು ಕೂಡಲೇ ಅದೇ ಪರಮಾತ್ಮನ ಸ್ವರೂಪ ಅಂತ ಹೇಳಿ ಅದರಲ್ಲೇ ಲಯ ಹೊಂದಿ ಯೋಗಿ ಜನರು ಈ ಪ್ರಕಾರ ಮನಸ್ಸಿಗೆ ಒಲಿಸ್ತಕ್ಕಂಥದ್ದು ತಿಳುವಳಿಕೆ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಕಡೆಗೆ ಮನಸ್ಸಿನಲ್ಲಿ ಪಾವರ್ ಉಂಟಾಯ್ತು. ದೇವಿ ದೇವತಾದಿಗಳ ಶಕ್ತಿ ತಗೊಂಡು ಮತ್ತೆ ಪ್ರಪಂಚದಲ್ಲಿ ರಿದ್ಧಿ ಸಿದ್ಧಿ ಚಮತ್ಕಾರ ಆದಿಗಳು ತೋರಿಸಿ ನಾವು ದೊಡ್ಡವರು ಎನಿಸಿಕೋಬೇಕನ್ನತಕ್ಕಂಥ ಕೀರ್ತಿಯಲ್ಲಿ ಒಳಪಟ್ಟು ಮತ್ತೆ ಏನದಂದ್ರೆ ಇತ್ಲಾಗಿ ನೋಡಿದ್ರು ಹೊರತಾಗಿ ಮನಸ್ಸಿಗೆ ಯಥಾರ್ಥ ತಿಳುವಳಿಕೆ ಸಿಗಲಿಲ್ಲ. ಇನ್ನು ಜ್ಞಾನಿ ಜನರು ನಾನು ಶರೀರ ಅಲ್ಲ, ಶರೀರಕ್ಕೂ ನನಗೂ ಸಂಬಂಧ ಇಲ್ಲ, ಇಂದ್ರಿಯಗಳು ನನ್ನೂ ಅಲ್ಲ, ನಾನು ಇಂದ್ರಿಯ ಅಲ್ಲ, ನನಗೂ ಜಗತ್ತಕ್ಕೇನೂ ಸಂಬಂಧ ಇಲ್ಲ, ನೀನು ಯಾರಂದ್ರೆ ಸಾಕ್ಷಿ ಕೂಟಸ್ಥ ಅಸಂಗ ಅಂತ ಹೇಳಿ 104 ವೇದ, 6 ಶಾಸ್ತ್ರ, 18 ಪುರಾಣ, 108 ಉಪನಿಷದಾದಿಗಳು ಓದಿ ಆ ಅರ್ಥಗಳು ತಮ್ಮ ಹೃದಯದಲ್ಲಿ ಧಾರಣೆ ಮಾಡಿಕೊಂಡು ಇನ್ನೊಬ್ಬರಿಗೆ ಹೇಳೋದೇ ಕಲ್ತರು. ಇತ್ಲಾಗಿಂದ ಏನದಂದ್ರೆ ಅದು ಬಂದಾಗಲ್ರ. ಇನ್ನು ಪಂಡಿತ ಜನರು 4 ವೇದ, 6 ಶಾಸ್ತ್ರ, 18 ಪುರಾಣ, ಉಪನಿಷದಾದಿಗಳು ಓದಿ ಗೀತಾ, ರಾಮಾಯಣ, ಭಾಗವತ ಅದರೊಳಗಿನ ಎಲ್ಲ ಶ್ಲೋಕಗಳು ಕಂಠಪಾಠ ಮಾಡಿದರು. ಕಂಠಪಾಠ ಮಾಡಿ ಇನ್ನೊಬ್ರಿಗೆ ಹೇಳಿದ್ರು ಹೊರತಾಗಿ ತಾವು ಅದರಂತೆ ನಡಿಲಿಲ್ಲ. ಓದಿದ್ದೊಂದು ಅಭಿಮಾನ, ನನ್ನಲ್ಲಿ ಇಂಥದ್ದೇನದಂದ್ರೆ ವಿದ್ವತಾ ಉಂಟು, ನಾನು ಯಾರಿಗೆ ಬೇಕಾ ಅವರಿಗೆ ಏನದಂದ್ರೆ ಶಾಸ್ತ್ರಾರ್ಥದಲ್ಲಿ ಸೋಲಿಸಬಹುದು ಅನ್ನತಕ್ಕಂಥ ಅಭಿಮಾನ ಉಂಟಾಯಿತು ಹೊರತಾಗಿ ಮನಸ್ಸಿನಲ್ಲಿ ತಿಳುವಳಿಕೆ ಬರಲಿಲ್ಲ. ಬುದ್ಧಿ ಚತುರತಾ ಕಾಮನ ಆಲಿಮ ರಗೆ ಪಚತಾಯಿ.
ಏನು ಇಲ್ಲಿ ಬುದ್ಧಿ ಚಾತುರ್ಯತ್ವದಿಂದ ಮನಸ್ಸು ಜಾಗೃತಿ ಆಗುವುದಲ್ಲ. ಆಲಿಮಂತಾರ ವಿದ್ವಾನ್ರು ಸ್ವಚ್ಛತಾಯಿ ಏನೋ ಅವ್ರಿಗೆ ಗೊತ್ತಿರಲಾರ್ದು ನಿಂತು ಬಿಟ್ಟು ಹಾಗೆ. ಜಪಿಗಳದಿಂದಲೂ ಇದು ಸಾಧ್ಯ ಆಗಲಿಲ್ಲ, ತಪಿಗಳದಿಂದಲೂ ಆಗಲಿಲ್ಲ, ಓದೋದ್ರದಿಂದಲೂ ಸಿಗಲಿಲ್ಲ, ಮತ್ತು ಯೋಗ ಪ್ರಾಣಾಯಾಮ ಜ್ಞಾನದಿಂದಲೂ ಇದು ಸಿಗಲಿಲ್ಲ, ಮನಸ್ಸು ಜಾಗೃತ ಆಗಲಿಲ್ಲ. और अमल का दखल नहीं है, अमल शब्द लौलाई. ಕಡೆಗೇನಂತಾರೆ, ಯಾವ ಸಾಧನದಿಂದಲೂ ಮನಸ್ಸು ಜಾಗೃತ ಆಗುವುದಕ್ಕೆ ಅವಕಾಶವೇ ಇಲ್ಲ. ಒಂದೇ ಸಾಧನದಕ್ಕೆ ಏನು, ಈತ ನಂತರದಲ್ಲಿ ಒಂದು ಸತ್ಯ ಶಬ್ದ ಅಥವಾ ಧ್ವನಿ ಅಥವಾ ಆಕಾಶವಾಣಿ ಮತ್ತು ನಾದ ಉಂಟು. ಅದಕ್ಕೆ ಮುಸಲ್ಮಾನರು ಕಲಾಮೇ ಇಲ್ಲ ಅಂತಾರೆ, ಋಷಿಗಳು ಅದಕ್ಕೆ ಆಕಾಶವಾಣಿ ಅಂದ್ರು, ಕೆಲವರು ನಾದ ಅಂತ. ಆ ನಾದ ಇವನ ಅಂತರದಲ್ಲಿ ಎಲ್ಲಿವರೆಗೂ ಜಾಗೃತ ಆಗುವುದಿಲ್ಲ, ಅಲ್ಲಿವರೆಗೂ ಮನಸ್ಸು ನಿಲ್ಲಲಿಕ್ಕೆ ಅಥವಾ ಮನಸ್ಸು ವಶೀಭೂತ ಆಗೋದಕ್ಕೆ ಇನ್ನೊಂದು ಸಾಧನೆ ಇದೆ. ಈಗ ಮಲಗಿದ ಮನುಷ್ಯನಿಗೆ ಕೂಗಿದ್ರೆ ಶಬ್ದ ಆದ್ರೆ ಅವನಿಗೆ ಹೇಳ್ತಾನೆ, ಹೊರಗಾದ್ರೂ ಸಹಿತ ಮಲಗಿದ್ರೆ ಅವನಿಗೆ ಅವನ ಹೆಸರು ತಗೊಂಡು ಕೂಗಿದ್ರೆ ಅಥವಾ ಯಾವುದೇ ಒಂದು ಧ್ವನಿ ಹೆಚ್ಚಿಗಾದ್ರೆ ಆತನಿಗೆ ಹೇಳ್ತಾನೆ, ಜಾಗೃತ ಆಗ. ಅದರಂತೆ ನಮ್ಮ ಅಂತರದಲ್ಲಿ ಅಜ್ಞಾನದಲ್ಲಿ ಮಲಗಿದಂತಹ ಮನಸ್ಸಿಗೆ ನಮ್ಮ ಅಂತರದಲ್ಲಿ ಜಾಗೃತ ರೂಪವಾದಂತಹ ಶಕ್ತಿ ಜಾಗೃತ ಆಯ್ತಂದ್ರೆ ಮನಸ್ಸು ಜಾಗೃತ. ಜೀ गुरु मिले जब धुन का भेदी, शिष्य बिरद दरियाई. ಏನು ಶಬ್ದದಿಂದ ಜಾಗೃತ ಆಗ್ತದೆ ಅಂತ ಸಿದ್ಧ ಆಯ್ತು. ಇನ್ನು ಭಿನ್ನಾತ್ಮಕ ಶಬ್ದ ಮಾರ್ಗಿ ಗುರು ಸಿಕ್ಕು, ಇದೇ ಜನ್ಮದಲ್ಲಿ ನನಗೆ ಮೋಕ್ಷ ಬೇಕಂತ ಹೇಳಿ ವಿರಹಿ ಅನುರಾಗಿ ಶಿಷ್ಯರ ಸಿಕ್ಕರೆ ಈ ಕಾರ್ಯದ ಫಲ ಆಗ್ಬೋದು. ಅನುರಾಗಿ ಶಿಷ್ಯ ಸಿಕ್ಕ, ಗುರುವಿಗೆ ಏನು ಗೊತ್ತಿದ್ದಿದ್ದಿಲ್ಲ. ಗುರುಗಳು ಏನಂದ್ರೆ ಒಳ್ಳೆ ಚೆನ್ನಾಗಿದ್ರು, ಶಿಷ್ಯನಲ್ಲಿ ಅನುರಾಗತ್ವ ಅಥವಾ ವಿರಹ ಇದ್ದಿದ್ದಿಲ್ಲ ಅಂದ್ರೂ ಆಗೋದಿಲ್ಲ. ಇವರಿಬ್ಬರೂ ಕೂಡಿದ್ರೆ ಈ ಫಲ ಪ್ರಾಪ್ತ ಆಗ್ತದೆ. ಒಬ್ಬ ಗುರುಗಳು ಅಂದ್ರೆ ಪರಂಪರಾ ಅವ್ರ ಮನೆಯೇ ಗುರುತನದು. ತಂದೆ ಸತ್ವಾದ ಕೂಡಲೇ ಹೋಗೋ ಕಾಲಕ್ಕೆ ಮಗನಿಗೆ ಏನದಂದ್ರೆ ಶಿಷ್ಯರ ಲಿಸ್ಟ್ ಕೊಟ್ಟು ಹೋಗೋದು, ಇವನು ಪ್ರತಿ ವರ್ಷ ಏನು ಶಿಷ್ಯರ ಮನೆಗೆ ಹೋಗೋದು, ಅಲ್ಲಿ ತಿಂಗಳ 2 ತಿಂಗಳ 15 ದಿವಸ ಕಾಲ ಕಳೆಯೋದು, ಬರೋ ವೇಳೆದಾಗ ಏನಾದ್ರೂ ಕಾಣಿಕೆ ತಗೊಂಡು, ಸಾವಿರಾರು ಶಿಷ್ಯರಿದ್ರೆ ಇವನಿಗೆ ಮತ್ತೆ ಇನ್ನೊಂದು ಬಿಸಿನೆಸ್ ಹಾಕಬೇಕು. ಇದೆ ಹಾಗೆ ಗುರುಗಳು ಒಬ್ಬ ಶಿಷ್ಯನ ಮನೆಗೆ ಹೋಗಿದ್ರು. ಶಿಷ್ಯನ ಆತನು ಬೋಳೆ, ಅವನಿಗೇನು ಗೊತ್ತಿಲ್ಲ, ಗುರು ಯಾಕೆ ಮಾಡ್ಕೋಬೇಕು, ಗುರುಗಳು ಏನು ಕೊಡ್ತಾರೆ, ಅವರಿಂದ ಏನು ಪಡಿಬೇಕು ಇವನು ಗೊತ್ತು. ಆ ಊರಿನ ಜನರು ಆ ಶಿಷ್ಯನಿಗೆ ಕೇಳಿದ್ರು, ಏನಪ್ಪ ಮತ್ತು ನಿಮ್ಮ ಮನೆಗೆ ಪ್ರತಿ ವರ್ಷ ಗುರುಗಳು ಬರ್ತಾರೆ, ನಿನಗೇನು ತಿಳಿಸ್ಯಾರ ಗುರುಗಳು? ಏನ್ ತಿಳಿಸೋದು? ನಾನು ಅವ್ರು ಬಂದು ಕೂಡಲೇನೆ ಸೇವಾ ಮಾಡ್ತೀನಿ, ಏನಾದ್ರೂ ಕಾಣಿಕೆ ದಕ್ಷಿಣ ಕೊಡ್ತೀನಿ, ಅವ್ರು ಹೋಗ್ಬಿಡ್ತಾರ, ನಾನು ಇಲ್ಲೇ ಇರ್ತೀನಿ. ಇನ್ನೊಂದೇನು ತಿಳಿಸ್ತದ? ಇಲ್ಲ, ಗುರುಗಳಾದ್ರೆ ಏನಾದ್ರೂ ಒಂದು ಗುರುಮಂತ್ರ ಕೊಡ್ತಾರೆ, ಆ ಗುರುಮಂತ್ರದಿಂದ ಮೋಕ್ಷ ಹೊಂದಬೇಕಾಗ್ತದೆ. ಇಂಥದ್ದು ಏನಾದ್ರೂ ನಿನಗೆ ತಿಳಿಸ್ಯಾರ ಏನು? ಅಂಥದ್ದೇನು ನನಗೆ ತಿಳಿಸಿಲ್ಲ ಅಂದ್ರೆ ಇನ್ನೊಂದು ಬಂದ್ರೆ ನೀನು ಕೇಳು. ಮತ್ತೊಂದು ವರ್ಷಕ್ಕೆ ಗುರುಗಳು ಬಂದ್ರು.
ಅವ್ರ ಪಾದ ಪೂಜೆ ಮಾಡೋ ಕಾಲಕ್ಕೆ ಪ್ರಾರ್ಥನಾ ಮಾಡಿ ಕೇಳ್ತಾನೆ, ಏನ್ರಿ ಸ್ವಾಮಿ ನನಗೆ ಏನಾದ್ರೂ ಒಂದು ಮಂತ್ರ ಹೇಳ್ರಿ. ಗುರುಗಳಿಗೆ ಮಂತ್ರ ಅಂದ್ರೆ ಏನೋ ಅದು ಗೊತ್ತಿದ್ದಿದ್ದಿಲ್ಲ. ಅವ್ರ ತಂದೆ ಗುರು, ಅವ್ರ ರಾಜ್ಯ ಗುರು, ಅದೇ ಗುರು ಸಂಪ್ರದಾಯದ ಮನಿ. ಹೋಗೋ ಹೇಳಿದ್ರೆ ಲಿಸ್ಟ್ ಕೊಟ್ಟು ಹೋಗಿದ್ದ ಅವ್ರ ತಂದೆ. ಹೋಗೋದು ಬರೋದು ಸೇವೆ ಮಾಡಿಸ್ಕೊಳ್ಳೋದು ಏನಾದ್ರೂ ತಂದು ಮನೆಯಲ್ಲಿ ಹಾಕೋದು, ಇಷ್ಟೇ ಗೊತ್ತು. ಆವಾಗ ಗುರುವಿಗೆ ಚಿಂತೆ ಬಿತ್ತು, ಇನ್ನು ಯಾವ ಮಂತ್ರ ಹೇಳಿ, ನನಗೊಂದು ಮಂತ್ರ ಬರೋದಿಲ್ಲ. ಈತನ ಚೆಂಬು ತಗೊಂಡು ಊರ ಹೊರಗೆ ಹೋಗಿದ್ದ ಪ್ರಾತಃ ಕಾಲ. ಅಲ್ಲಿ ಒಂದೇನದು ಇವನು ಕೂತ ಕಾಲದಲ್ಲಿ ಒಂದು ಅಲ್ಲಿದು ಅನಿಲ್ ಓಡಿ ಬಂತು. ಅನಿಲ್ ಅಂತೀರಿ, ಅನಿಲ್ ಅಂತೀರ, ಅದು ಓಡಿ ಬಂತು. ಈತನ ಕೂತಲ್ಲೇ ಬಂತಲೇ ಬಂತು ಒಂದು ಮಂತ್ರ ಜಪ ಮಾಡ್ದ. ಅದು ಗಿಡದ ಮೇಲೆ ಏರ್ತು, ಏರ್ತಲೇ ಏರ್ತು, ಇಳಿತಲೇ ಇಳಿತು, ಓಡ್ತಲೇ ಓಡ್ತು. ಈ 4 ಮಂತ್ರಗಳು ಗಟ್ಟಿ ಮಾಡಿಕೊಂಡು ಮನೆಗೆ ಬಂದ. ಅವಾಗ 2ನೇ ದಿವಸ ಮತ್ತೆ ಪಾದ ಪೂಜೆ ಆಗೋ ಕಾಲದಲ್ಲಿ ಶಿಷ್ಯನ ಕೇಳಿದ, ಏನ್ರಿ ಸ್ವಾಮಿ ನಾನು ಯಾವ ಮಂತ್ರ ಜಪ ಮಾಡಲಿ ಅಂದ್ರೆ, ಇದು ಪರಂ ಮಂತ್ರ, ಇದು ಯಾರಿಗೂ ಹೇಳ್ಕೂಡ್ದು, ಗುಪ್ತ ಮಂತ್ರ ಅಂದ್ರೆ ಯಾವುದು? ಬಂತಲೇ ಬಂತು, ಏರ್ತಲೇ ಏರ್ತು, ಇಳಿತಲೇ ಇಳಿತು, ಓಡ್ತಲೇ ಓಡ್ತು, ಇದೇ ಜಪ ಮಾಡು. ಶಿಷ್ಯ ಒಳ್ಳೆ ನಂಬಿಗುಳ್ಳವನು. ಅವನ ಆಹೋರಾತ್ರಿ ಅದೇ ಜಪ ಮಾಡುವುದಕ್ಕೆ ಪ್ರಾರಂಭ ಮಾಡ್ದ. ಊರನವ್ರು ಕೇಳಿದ್ರು, ಯಾಕೆ ಗುರುಗಳು ನಿಮಗೇನಾದ್ರೂ ಮಂತ್ರ ಹೇಳಿದ್ರಿ ಅಂತ. ಹೇಳಿದ್ರು, ಅವ್ರ ಅಪ್ಪನ ಏನಾಗಿದೆ ಅಂದ್ರೆ ಯಾರಿಗೂ ಹೇಳ್ಕೂಡ್ದ ಆ ಮಂತ್ರ. ಅವರು ಊರನವ್ರು ಏನ್ ತಿಳಿದ್ರು, ಗುರು ಮಂತ್ರ ಇದೇ ಪ್ರಕಾರ ಇರ್ತದೆ, ಇದ್ದಿರಬಹುದಂತೇಳಿ ಸುಮ್ಮನಾದ. ಇವನು ಅದೇ ರಾತ್ರಿ ಅದೇ ರಚನೆ ಮಾಡೋದು, ಸ್ವಪ್ನದಲ್ಲಿ ಸಹಿತ. ಒಂದ್ ದಿವಸ ರಾತ್ರಿಯಲ್ಲಿ ಈತನು ಮಲಗಿದ್ದ ಕಾಲದಲ್ಲಿ ಕಳ್ಳರ ಆತನ ಮನೆ ಹೊಡಿಬೇಕಂತ ಹೇಳಿ ಬಂದ್ರು. ಇವನು ಅದೇ ಸ್ವಪ್ನದಲ್ಲಿ ಜಪ ಮಾಡ್ತಿದ್ದ, ಬಂತಲಿ ಬಂತು ಅಂತ. ಆ ಕಳ್ಳನ ವಿಚಾರ ಮಾಡ್ದ, ಈತನೇನು ನನಗೆ ನೋಡ್ದ, ಮತ್ತೆ ಸ್ವಲ್ಪ ಹೊತ್ತು ನಿಂತ ಕಾಲದಲ್ಲಿ ಇವನು ಹಾಗೆ ನಿದ್ರಿಗಣ್ಣಲ್ಲಿ ಏನಾದ್ರೂ ಅಂದಿರಬಹುದು, ಬಡಬಡಿಸಿರಬಹುದು. ಏರಿಬಿಡು ಗಾಡಿ ಅಂತ ಹೇಳಿ ಏರ್ಲಿಕ್ಕೆ ಪ್ರಾರಂಭ ಮಾಡ್ದ. ಏರ್ತಲೇ ಏರ್ತೀವಿ ಅಂತ. ಓಹೋ, ಇವನು ನನಗೆ ಪಕ್ಕ ನೋಡೇ ಬಿಟ್ಟ, ಇನ್ನು ಇಳಿದು ಹೋದ್ರಾಯ್ತು ಅಂತ ಹೇಳಿ ಇಳಿಲಿಕ್ಕೆ ಶುರು ಮಾಡ್ದ. ಇಳಿತಲೇ ಇಳಿತು. ಓಡಿ ಹೋಗೋ ಕಾಲಕ್ಕೆ ಓಡ್ತಲೇ ಓಡ್ತಾನೆ. ಓಹೋ, ನೀನು ನನ್ನ ಬೆನ್ನೆ ಹತ್ತಾನೆ ಅಂತ ಹೇಳಿ ಹಾಗೆ ಶಿಷ್ಯನಲ್ಲಿ ನಂಬಿಕೆ ವಿಶೇಷ ಇರುವುದರಿಂದ ಅದು ನಿಷ್ಫಲ ಹೋಗಲಾರದು. ಈತನಿಗೆ ಫಲದಾಯಕ ಆಯಿತು. ಮಾತ್ರ ಗುರು ಕೊಟ್ಟಿದ್ದೇವೆ ನೀವು. ಅದಕ್ಕೆ ಇಂಥ ಪರಮಾರ್ಥ ರಹಸ್ಯ. ಗುರು ಶಬ್ದ ಮಾರ್ಗಿ ಭೇದಿ ಗುರುಗಳಿದ್ರೆ, ಶಿಷ್ಯನು ಅನುರಾಗಿ ಶಿಷ್ಯನಿದ್ರೆ, ಇದೇ ಜನ್ಮದಲ್ಲಿ ನನಗೆ ಮೋಕ್ಷ ಬೇಕು ಅನ್ನತಕ್ಕಂಥ ಶಿಷ್ಯನ ಅಪೇಕ್ಷೆ ಇದ್ರೆ, ಇವರಿಬ್ಬರೂ ಕೂಡಿದ್ರೆ ಮಾತ್ರ ಈ ಫಲ ಪ್ರಾಪ್ತ ಆಗ್ತದೆ, ಇಲ್ಲರಿ ಇಲ್ಲ. ದೇವಿ सूरत सदके होए समाई, तब मन कुछ ठहराई. ಗುರುಗಳ ಅಂತರದಲ್ಲಿ ಇವನು ಚೇತನ ಸತ್ತಾ ಶಬ್ದದಲ್ಲಿ ಹೇಗೆ ಕೂರಿಸಬೇಕು, ಈ ಸ್ಥೂಲ ಶರೀರದಲ್ಲಿ ಚೇತನ ಸತ್ತ ಆಕಾಶ ಮಂಡಲದಲ್ಲಿ ಹೇಗೆ ಒಯ್ಯಬೇಕು,
ಅಲ್ಲಿ ಶಬ್ದದ ಸಂಗಡ ಹೇಗೆ ಕನೆಕ್ಷನ್ ಕೊಡಬೇಕು ಇದು ಸಂಪೂರ್ಣ ತಿಳಿಸಿದ್ದು. ತದನಂತರ ಗುರುಗಳ ವಾಕ್ಯ ಮನ್ನಿಸಿ ಈತನಾದ್ರೂ ದಿನಾಲು ಅಭ್ಯಾಸ ಪಟ್ರೆ ಆ ಶಬ್ದ ಪ್ರಗಟಾಗಿ ಈ ದುಃಖ ದ್ವಂದ್ವಾದಿಗಳು ದೂರ ಆಗ್ತವೆ. ಇದು ಸಾಧನ ಸಿದ್ಧಿ ಆಗ್ತದೆ. ಜೈ ಇದು ವಿರ್ಸದಿಂದ ಸಿಗುವುದಲ್ಲ, ಪಾರ್ಟಿ ಬಾಜಿದಿಂದ ಸಿಗುವುದಲ್ಲ. ನಮ್ಮ ಮನೆಯಾಗ ಎಲ್ಲರೂ ನಾನು ತಗೊಂಡಾರೆ ನಾನ್ಯಾಕೆ ಬಿಡ್ಬೇಕು, ನೆರೆ ಮನೆಯವ್ರು ತಗೊಂಡಾರೆ ನಾನ್ಯಾಕೆ ಬಿಡ್ಬೇಕು, ನಮ್ಮ ಅಜ್ಜ ತಾತ ಅವ್ರಿಗೂ ಕುಡಿಸಿದ್ರಾಯ್ತು. ಇದು ಸಂಖ್ಯಾ ಬೆಳೆಸೋದ್ರದಿಂದೂ ಆಗೋದಿಲ್ಲ, ಹಿರ್ಸದಿಂದ ಪಾರ್ಟಿ ಬಾಜಿದಿಂದೂ ಆಗೋದಿಲ್ಲ, ಚತುರ್ಥದಿಂದಲೂ ಸಿಗುವುದಲ್ಲ, ಹಠದಿಂದ ಜಬರ್ದಸ್ತಿದಿಂದ ತಗೊಳ್ಳುವುದು ಅಲ್ಲ. ಇದು ತನ್ನಷ್ಟಕ್ಕೆ ತಾನೇ ಆ ಪರಮಾತ್ಮನ ಕೃಪಾ ಅಥವಾ ಗುರುವಿನ ಕೃಪಾ ಆದ್ರೆ ಮಾತ್ರ ಲಭಿಸುವುದು. ಇದು ಸುಳ್ಳು ಠಕ್ಕದಿಂದ ಸಿಗುವುದಲ್ಲ. ಒಂದು ಮುದುಕಿ ದಿನಾಲು ಒಬ್ಬ ಜಂಗಮರಿಗೆ ಊಟ ಮಾಡಿಸಲಾರದೆ ತಾನು ಬಾಯಲ್ಲಿ ನೀರು ಹಾಕ್ತಿದ್ದಿಲ್ಲ. ಮಾತ್ರ ಆ ಜಂಗಮರಿಗೆ ಕೊಡೋದೇನಂದ್ರೆ ಬರೀ ಅಕ್ಕಿ ಗಂಜಿ. ಅವಳಲ್ಲಿ ಅಷ್ಟೇ ಶಕ್ತಿ ಇತ್ತು. ಒಬ್ಬರಿಗೆ ಅದು ಊಟ ಮಾಡಿಸಿ ತಾನು ಭೋಜನ ಮಾಡುವುದು. ಒಂದಾನೊಂದು ದಿವಸ ಆ ಊರಲ್ಲಿ ಯಾವುದೋ ಒಂದು ದೊಡ್ಡ ಹಬ್ಬ ಇತ್ತು. ಎಲ್ಲರ ಮನೆಯಲ್ಲಿ ಎಲ್ಲ ಮಿಷ್ಟಾನ್ನ, ಇವಳಲ್ಲಿ ಅದೇ ಗಂಜಿ. ಎಲ್ಲ ಊರೈಗಳಿಗೆಲ್ಲ ಕರೆದ್ರು, ಯಾರೂ ಬರಲಿಲ್ಲ. ಮುದುಕಿಗೆ ಹೇಳ್ಬಿಟ್ರು, ಇವತ್ತು ಎಲ್ಲಿ ನೋಡಿ ಅಲ್ಲಿ ಮಿಷ್ಟಾನ್ನ, ಮತ್ತು ನಿನ್ನ ಗಂಜಿ ಕುಡ್ಲಿಕ್ಕೆ ಯಾರು ಬರ್ತಾರಂತ ಯಾರೂ ಹೋಗ್ಲಿಲ್ಲ. ಇವಳು ಆ ಗಂಜಿ ತಯಾರು ಮಾಡಿಕೊಂಡು 2 ಗಂಟೆ ಟೈಮ್ ಆಯ್ತು, ಒಬ್ರು ಜಂಗಮರು ಅಲ್ಲಿಗೆ ಹೋಗ್ಲೇ ಇಲ್ಲ. ಆ ಪರಮಾತ್ಮನಿ ಜಂಗಮ ರೂಪ ತಾಳಿ ವೃದ್ಧ ಅವಸ್ಥಾ ರೂಪರಾಗಿ ಅವಳಲ್ಲಿ ಬಂದು ಏನಂತಾರೆ, ಏನ್ ತಾಯಿ ನನಗೆ ಬಹಳ ಹಸುವಾಗ್ಯದ, ನಾನು ದೂರಿಂದ ನಡೆದು ಬಂದೀನಿ, ನನಗೆ ಏನಾದ್ರೂ ಸ್ವಲ್ಪ ಅನ್ನ ಇದ್ರು ಕೊಡುವ. ಸ್ವಾಮಿ ನಾನಾದ್ರೂ ಅದಕ್ಕೆ ಕೂತೀನಿ, ಬರ್ರಿ ತಾವೊಂದು ದೇವರು ಬಂದಂಗೆ ಆಯ್ತು ಅಂತೇಳಿ ಮನೆಯಲ್ಲಿ ಕರ್ಕೊಂಡು ಹೋಗಿ ಎಲ್ಲ ಪೂಜಾ ಪುನಸ್ಕಾರ ಎಲ್ಲ ಮಾಡಿ ಅದೇ ಗಂಜಿ ಕೊಟ್ಟರು. ಕೊಟ್ಟ ನಂತರ ಅವ್ರೇನಂತಾರೆ, ನಾನು ಬಾಳೆ ದೂರಿಂದ ನಡೆದು ಬಂದೀನಿ, ನನ್ನ ಕೊರಳು ಯಾಕೋ ನೋಯಿಸ್ತದ, ಸ್ವಲ್ಪ ಒಂದು ಒಣಕಿ ತಗೊಂಡಿಲ್ಲ ಒಂದು ಸ್ವಲ್ಪ ಹೊಡಿ. ಅವಾಗ ಇವಳೇನಂತಾರೆ, ಸ್ವಾಮಿ ತಾವು ಮುಪ್ಪಿನವರು, ನಾನು ನಿಮಗೆ ಊಟ ಕೊಟ್ಟು ಒಣಕಿಲ್ ಹೊಡಿಬೇಕಾದ್ರೆ ಎಷ್ಟು ಪಾಪ, ನನ್ನಿಂದ ಅದು ಆಗಲಾರ್ದು. ಇಲ್ಲ ಸುಮ್ಮನೆ ನೀನು ಮುಟ್ಟಿಸಿ ಬಿಡು. ಅವರು ವಾಕ್ಯ ನೀರಲಾರ್ದು ಒಣಕಿ ಒಯ್ದು ಕೊರಳಿ ಮುಟ್ಟಿಸಿದ ಕೂಡಲೇ ಬಂಗಾರ ಆಯ್ತು, ಒಣಕಿ ಬಂಗಾರ ಆಯ್ತು. ಆ ಸ್ವಾಮಿಗಳು ಅದೃಶ್ಯವಾಗಿ ಹೋದ್ರು. ಮೊದಲೇ ಉದಾರ, ಅಷ್ಟು ಬಂಗಾರ ಸಿಕ್ಕರೆ ಇವು ದಿನಾಲು ತಲೆ 2 ತಲೆ 10 ತಲೆ ಮುರಿಸೋದು ನಡೀತು. ಸಾವಿರಾರ್ಧ ಭೋಜನ. ಅದೇ ನೆರಮನಿ ಇನ್ನೊಂದು ಮುದುಕಿರ್ತಿತ್ತು. ಅವಳು ಚೆನ್ನಾಗಿದ್ದಳು, ಧನ ಸಂಪತ್ತಿ ಮಕ್ಕಳು ಮರುಗಳು ಎಲ್ಲ ಚೆನ್ನಾಗಿತ್ತು. ಇವಾಗ ನೋಡಿ ಆಕೆಗೆ ಸೇವನೆ ಆಗಲಿಲ್ಲ. ಬೆಂಗಳೂರು ಊರಾಗ ಹೊಟ್ಟೆ ಉರಿ ಅಂತಾರೆ, ಇಲ್ಲಿ ಹೊಟ್ಟೆ ಕಿತ್ತು ಅಂತಾರೆ. ಅದು ಹೊಟ್ಟೆ ಕಿತ್ತಿಗಿತ್ತು. ಅವಳು ಒಂದು ದಿವಸ ಕೇಳಿದ್ರು, ಏನಮ್ಮ ಮತ್ತೆ ನಿನಗೆ ತಿನ್ಲಿಕ್ಕೆ ಅನ್ನ ಸಹಿತ ಇದ್ದಿದ್ದಿಲ್ಲ, ಗಂಜಿ ಕುಡಿತಿದ್ದಿ, ದಿನಾಲು ಸಾವಿರಾರು ಜನರದ್ದು ಊಟ ನಡೀತದೆ, ಸಂತರ್ಪಣೆ ಆಗ್ತದೆ, ಇದು ಎಲ್ಲಿದು ಬಂತು? ಏನು ಹೇಳಮ್ಮ, ಒಂದು ದಿವಸ ಎಲ್ಲ ಜಂಗಮರಿಗೆಲ್ಲ ಕರೆದ, ಯಾರೂ ಬರಲಿಲ್ಲ,
ಯಾರೋ ಒಬ್ರು ಅಕಸ್ಮಾತ್ ಬಂದ್ರು, ಅವ್ರು ಏನದಂದ್ರೆ ಗಂಜಿ ಕುಡಿದು ನನಗೊಂದು ಸ್ವಲ್ಪ ಏನದಂದ್ರೆ ಒಣಕಿಲೆ ಕೊರಳಿ ಮೇಲೆ ಹೊಡಿ ಅಂದ್ರು. ನಾನು ಅಲ್ಲಂದ್ರು ಸಹಿತ ಅವ್ರು ಕೇಳಲಿಲ್ಲ. ನಾನು ಸ್ವಲ್ಪ ಏನದು ಒಣಕಿ ಮುಟ್ಟಿಸಿ ಕೂಡಲಿನ ಬಂಗಾರ ಆಯ್ತು. ಈಗ ದಿನಾಲು ಇಷ್ಟು ಅವ್ರ ಕೃಪನೇ ಇದು. ಆವಾಗ ಮರ್ದಿವಸೆ ಆ ಮಕ್ಕಳು ಗಂಡದಿರು ಏನಿದ್ರು ಗಂಡನಿಗೆ ಹೇಳಿದ್ರು, 2 ಅಣಿಕೆ ಒಳ್ಳೆ ಭದ್ರವಾದದ್ದು, ಸಿಕ್ಕಪಟ್ಟ ಬೇಡ, ಮಾಡಿಸ್ಕೊಂಡು ಬರ್ರಿ. ಅವಾಗ ಅವರು ಮುದುಕನ ಕೇಳ್ತಾನೆ, ಯಾಕೆ ಈಗೇನು ಬೀಸೋದಿಲ್ಲ, ಕುಟ್ಟೋದಿಲ್ಲ, ಲಡ್ಡಿಲ್ಲ, ಮೋರ್ತಿಲ್ಲ, ಯಾವುದು ಇಲ್ಲ, ಒಣಕಿಗಳು ಯಾಕೆ ಬೇಕು? ನೀವೇನ್ ಮಾಡಬೇಕು? ಸುಮ್ಮನೆ ಮಾಡ್ಕೊಂಡು ತಂದ್ರೆ ಆಯ್ತು. ಆ ಎಳದಲ್ಲಿ ಅವನಿಗೆ 2 ಒಣಕಿ ಒಂದು ಮೊಗ ಮುರಿದು 2 ಒಣಕಿ ಮಾಡ್ಕೊಂಡು ತಯಾರು ತಂದಿತ್ತು. ಅವರಿಗೆಲ್ಲ ಹೇಳಿದ್ರು, ನೀವೆಲ್ಲ ಹೋಗ್ರಿ ತೋಟದ ಕಡೆ, ಹೊಲದ ಕಡೆ, ಒಬ್ರು ಇದು ಕೂಡುದು. ಮನೆಯವ್ರಿಗೆ ಎಲ್ಲರಿಗೆ ಕಳಿಸ್ಬಿಟ್ರು. ಇವರು ಅಕ್ಕಿ ಗಂಜಿ ಮಾಡಿದ್ರು. ಮಾಡಿ ಊರಿಂದ ಒಬ್ಬ ಜಂಗಮನಿಗೆ ಕರ್ಕೊಂಡು ಬಂದರು. ಆ ಜಂಗಮನಿ ಅಂತ ಹೇಳಿದ, ಇವರೇನು ಚೆನ್ನಾಗಿ ಅದರ ಧನವಾನ್ರು, ಇಲ್ಲಿ ಗಂಜಿ ಪಂಜಿ ಯಾಕಿದ್ದಿತ್ತು ಅಂತ ಅವನು ಒಳ್ಳೆ ಸಂತೋಷದಿಂದ ಬಂದ. ಜಂಗಮನ ಒಳಗೆ ಬಂದ, ಹೊರಗಿನ ತಲೆಬಾಟು ಮಹಾದ್ವಾರ ಬಂದಾಯ್ತು, ಒಳಗಿನ ಕಿಡಿ ಆಯ್ತು, ಬಿಗ ಹಾಕಿಟ್ರು. ಅವಾಗ ಜಂಗಮನ ಅತ್ಲಾಗಿತ್ಲಾಗ ನೋಡ್ಕೊಂಡು ಒಬ್ಬರಿಲ್ಲ ಮನೆಯಾಗ. ಇದೇನು ಚಮತ್ಕಾರ! ಅಲ್ಲಿಂದ ಅಡಿಗೆ ಮನೆಯಲ್ಲಿ ಕರ್ಕೊಂಡು ಹೋಗಿ ಊಟ ಕೂರಿಸಿದಳು. ಆ ಬಾಕಲ್ನ ಬಂದು ಮಾಡಿಬಿಟ್ರು ಒಳಗಿಂದು. ಒಳ್ಳೆ ಮ್ಯಾಗ ಅವು 2 ಒಣಕಿ ನಿಲ್ಲಿಸಿ ಬಿಟ್ಟಿದ್ರು. ಅವು ಗಂಧ ಅಕ್ಷತ ಕುಂಕುಮ ಹಚ್ಚಿ ಅವಕ್ಕೆ ಹಾರ ಹಾಕಿ ಪೂಜೆ ಮಾಡಿಟ್ಟಿದ್ರು. ಗಂಜಿ ಕೊಟ್ಟು ನೀನು ಕುಡಿದು ಬಿಟ್ಟ. ಅವಾಗೇನಂತ, ಏನ್ರಿ ಸ್ವಾಮಿ, ಯಾಕೆ ಸ್ವಲ್ಪ ಕೊರಳು ಮೀಸ್ತದನ್ರಿ? ನಂದ್ಯಾಕೆ ನಿಲ್ಸಿತ್ತಮ್ಮ? ಇಲ್ರಿ ಅನ್ರಿ, ಅನ್ಲಿಕ್ಕೆ ಬೇಕು. ಈ ಅಷ್ಟರಲ್ಲಿ ಪಂಕ್ತಿಗೆ ಸರಕು ಕಟ್ಟಿ ತಯಾರಾಗಿ ನಿಂತ್ಕೊಂಡು ನೀನು ನೋಡ್ದ. ಜಂಗಮನೇನಂದ, ಇವತ್ತು ನಾನು 100 ಕಡೆಗೆ ನೀತದನ್ರಿ ಅಂತ ನಿನ್ನ ಅನ್ಲಾರ್ದೆ ಇದ್ರೂ ಅಲ್ಲೇನ್ ಮಾಡದು, ಯಾಕೆ ಸ್ವಲ್ಪ ನೀತದಮ್ಮ. ಇನ್ನೊಂದನ್ರಿ ಅಂತ, ಏನು ಅದಕ್ಕೆ ಸ್ವಲ್ಪ ಒಣಕಿಲಿ ಹೊಡಿ ಅಂತ. ನೀನು ನೀತದನ್ನೋದು ಸಹಜವಾಗಿತ್ತು, ಇನ್ನು ಒಣಕಿಲಿ ಹೊಡಿ ಅಂದ್ರೆ ಹಾಗೆ ಆಯ್ತಲ್ಲ ಕತೆ. ಅದ್ಯಾಂಗ ಹೇಳಮ್ಮ, ಇಲ್ಲ ಹೇಳಲಿಕ್ಕೆ ಬೇಕು, ನೀನು ಬಿಟ್ಟಿದ್ದಲ್ಲ. ಕಡೆಗೇನಂತಾನ, ಅಮ್ಮ ಸ್ವಲ್ಪ ಅವ್ರಿಗೆ ತಗುಲಿಸು. 7 ಮನಸ್ಸಿನಲ್ಲಿ ಶಂಕ ಬಂತು, ಸ್ವಲ್ಪ ಅವ್ರಿಗೆ ತಗುಲಿಸಿದ್ರೆ ಬಂಗಾರ ಆಗ್ತದೋ ಇಲ್ಲೋ, ಜಗ್ಗಿ ತಗೊಂಡು ಹಾಕಿಬಿಟ್ಲಿ.
ಇತ್ಲಾಗೇನು ಪಕ್ಕದಲ್ಲಿ ಇಳಿದು ಬಿಡ್ತು. ಈ ಒಣಕಿ ಹಾಕೋ ಆಗಲಿಲ್ಲಂದು ಇನ್ನೊಂದು ಒಣಕಿ ತಗೊಂಡು ಅದೊಂದು ಹಾಕಿ ಜಂಗಲ್ಲಿ ಕೈಲಾಸ ಸಿಕ್ಕಿಬಿಡ್ತು. ಹಾಗೆ ಇದು ಹಿರ್ಸದಿಂದ ಸಿಗುವುದಲ್ಲ, ಇನ್ನೊಬ್ರು ನೋಡಿ ಮಾಡಿದ್ರೆ ಆಗೋದಿಲ್ಲ. ನಿಮ್ಮ ಹೃದಯದಲ್ಲಿ ಆ ಪರಮಾತ್ಮನ ಕೃಪದಿಂದ ಇದು ಜಾಗೃತ ಆಗ್ತಕ್ಕಂಥದ್ದು, ಬಾಕಿ ಹೊರಗಿನ ಪಕ್ಷದಿಂದ ಇದು ಸಿಗೋದಲ್ಲ. ಜೈ भगवती और कपटी जन को लेकिन दिल पतियाई. ಏನು ಮ್ಯಾಲ್ ಇದು ಮಾಡಿದ್ರೆ ಪಾಖಂಡತ್ವದಿಂದ ಭಕ್ತನಾದ್ರೆ ಇದು ಸಿಗೋದಲ್ಲ. ಮತ್ತು ಕಪಟಿ ಜನಕ್ಕೂ ಒಳಗೊಂದು ಹೊರಗೊಂದು ಈ ರೀತಿಯಾಗಿ ಎರಡು ರೀತಿಯಾಗಿ ಇದಕ್ಕೆ ಹುಡುಕಿದ್ರೆ ಎಂದೂ ಸಿಗೋದಿಲ್ಲ. ನೀನು ಗುರುವಿನಲ್ಲಿಯೂ ಹೋಗಿ ಒಳ ಹೊರಗೆ ಅದೇ ಕಪಟ ಭಾವ ಇಟ್ಟುಕೊಂಡಿದ್ದಾದ್ರೆ ನಿನಗೆ ಮತ್ತ ಪುಣ್ಯ ಗೌರವ ನರಕವೇ, ಉದ್ಧಾರ ಆಗೋದು ಎಲ್ಲಿ? ದೇವಿ ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆಂದೆನಿಸಿಕೊಳ್ಳುವರ ಬಲ್ಲನೊಲ್ಲನಯ್ಯ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರೆಂದೆನಿಸಿಕೊಳ್ಳುವರ ಬಲ್ಲನೊಲ್ಲನಯ್ಯ. ಅವರು ಗುರುಪಥಕ್ಕೆ ಸೊಲ್ಲರು ಸೊಲ್ಲರಯ್ಯ. ಒಳ ಹೊರಗೊಂದಾಗದವರಿಗೆ ಅಳಿಯಾಸದೋರಿ ಬಿಸಾಡುವನವರ ಜಗದೀಶ ಕೂಡಲ ಸಂಗಮದೇವ. ಈಗ ಭಕ್ತಿ ಅಂದ್ರೆ ಏನು? ಅದರದ್ದು ಸಿದ್ಧಾಂತವೇ ನಾವು ಮೊದಲು ತಿಳಿಯೋದೇ ಇಲ್ಲ. ಭಕ್ತಿ ಅಂದ್ರೆ ಒಳಗೆ ನಾನು ಅನ್ನತಕ್ಕಂಥದ್ದು ಒಂದು ಪರ್ದೆ ಅದ, ಅದಕ್ಕೆ ಕಪಟ ಅನ್ರಿ. ಒಳ ಹೊರಗೆ ಒಂದಾದ್ರೆ ಆ ಪರಮಾತ್ಮನು ಒಂದಾದಂಥವನು ಕಾಣಿಸ್ತಾನೆ. ನಾವು ಒಳಗೊಂದು ಬೇರೆ ಹೊರಗೊಂದು ಬೇರೆ. ಯಾರಾದ್ರೂ ನೀವು ಸಿಕ್ಕ ಕೂಡಲೇ ಶರಣಾರ್ಥರಿ ಶಿವಾಯ ನಮಃ ನಮಸ್ಕಾರ ಅಂತ ಕೈ ಜೋಡಿಸುವ. ಒಳಗೇನನ್ನೋದು ಇವನಿಗೆ ಯಾವ ಎಳೆದಲ್ಲಿ ಏಟ್ ಹಾಕಲಿ, ಮೋಸ ಮಾಡಲಿ, ಇವನಿಗೆ ಕತ್ತರಿಸಲಿ ಅನ್ನೋದು ಒಳಗದ. ಅಂದ್ರೆ ಈ ಒಳ ಹೊರಗಿದ್ದಂತಹ ಕಪಟ ಭಾವ ಒಂದಾಗಲಾರದೆ ಆ ಒಂದಿದ್ದಂತಹ ಭಗವಂತನು ನಿನಗೆ ಎಲ್ಲಿಗೆ ಸಿಗುವುದು? ಇದಕ್ಕೆ ಪುಸ್ತಕ ಹಾಕಬೇಕು, ಪುರಾಣ ಹಾಕಬೇಕು. यदि दिल गए गुरलोक अधरे की कोई पकड़े संत सिपाही. ಅದಕ್ಕೇನಂತಾರೆ? ಈ ಧ್ವನಿ ಆಧಾರದಿಂದ ಬರ್ತದೆ, ಯಾರ ಆಧಾರದಲ್ಲಿ ಇಲ್ಲ. ಇದರ ಆಧಾರದಲ್ಲಿ ಸಂಪೂರ್ಣ ಜಗತ್ತೇ ಮೂರು ಲೋಕ ಉಂಟು. ಅದಕ್ಕೆ ಇಂಥದಕ್ಕೆ ಯಾರೋ ಸತ್ಯವಾನ ಪುರುಷರು ಮಾತ್ರ ಏನದಂದ್ರೆ ಕೂಡಬಹುದು. ಸ್ವಲ್ಪ ಕಿಂಚಿತ್ ಮಾತ್ರ ಸುಳ್ಳಿದ್ರೆ ನಿನಗೆ ಮೇಲಕ್ಕೆ ಹೋಗ್ಲಿಕ್ಕೆ ಬರೋದಿಲ್ಲ. मन को मार करे असवारी गगन कोट वगले गिराई. ಮೊದಲ ನೀನು ನಿನ್ನ ಮನಸ್ಸಿಗೆ ಅಂತರದಲ್ಲಿ ತಗೊಂಡ್ ಬಾ. ಈಗ ನೀವು ಧ್ಯಾನ ಅಥವಾ ಭಜನೆ ಅಭ್ಯಾಸ ಕೂತ ಕಾಲದಲ್ಲಿ ಒಳಗೆ ನೀವು ನಿನ್ನ ಹೃದಯದಲ್ಲಿ ವಿಚಾರ ಮಾಡ್ರಿ, ನಿನ್ನ ಮನಸ್ಸು ಒಳಗದೋ ಏನು ಹೊರಗದು. ಎಲ್ಲಾದ್ರೂ ಹೊರಗೆ ಓಡಾಡ್ತಿತ್ತಂದ್ರೆ ಅದು ಒಳಗೆ ಹೆಂಗ್ ಬಂದಿತ್ತು? ನಾವು ಕಣ್ಣು ಮುಚ್ಚಿಕೊಂಡು ಬಕಪಕ್ಷಿಗಳು ಕೂತಿರಬಹುದು, ನಿಂತು ಬಿಟ್ಟಿರ್ತು. ಗಾಳಿ ಬಂದರೂ ಸಹಿತ ಒಳಗಾಡೋದಿಲ್ಲ, ಹಾಗೆ ನಿಂತು. ಕಾಲಿನ ಕೆಳಗೆ ನೀನು ಬಂದ ಕೂಡಲೇ ತಪ್ಪಲಿ ನಿಂದೋದು ಮತ್ತೆ ಕಣ್ಮುಚ್ಚೋದು. ಹಾಗೆ ಬಕಪಕ್ಷಿಗಳು ಕಣ್ಣು ಮುಚ್ಚಿಕೊಂಡು ಒಳ್ಳೆ ಧ್ಯಾನಿಸ್ತ. ಪ್ರಪಂಚ ವಿಷಯ ಸಾಮಗ್ರಿ ಬಂದು ಕೂಡಲೇ
ನಿಂಗದು ಮತ್ತೆ ಧ್ಯಾನಿಸ್ತಾನ. ಇಂಥ ಧ್ಯಾನದಿಂದ ಪರಮಾತ್ಮನ ಸಿಗುವುದಿಲ್ಲ. ನಿನ್ನ ಕಣ್ಣಿಗೆ ಅವನು ಒಲಿಯೋದಿಲ್ಲ, ನಿನ್ನ ಮನಸ್ಸಿಗೆ ಒಲಿತಾನೆ. ಹೊರಗಿರತಕ್ಕಂಥ ಮನಸ್ಸಿನ ಅಂತರದಲ್ಲಿ ಬಂದದು ಏನು ಹೊರಗೆ ಓಡಾಡ್ತದೋ ಅದು ನೀನು ಮೊದಲು ವಿಚಾರ ಮಾಡು. ಒಳಗೆ ಬಂದಿದ್ದಾದ್ರೆ ನೀನು ಆ ಮನಸ್ಸಿಗೆ ಹೇಳು, ನಡಿ ಆಕಾಶಕ್ಕೆ. ಆಕಾಶದಲ್ಲಿ ಹೋದ ಕೂಡಲೇ ನೀವು ಶಬ್ದದ ಸಂಗಟ ಅದ್ರದ್ದು ಕನೆಕ್ಷನ್ ಆಗ್ತದೆ, ಅದ್ರ ಓಡಾಟ ನಿಂತು ಹೋಗ್ತದೆ. ಇದು ಮುಖ್ಯವಾದಂತಹ ಸಾಧನ. ದೇವಿ ಈ ಪ್ರಕಾರ ನೀನು ಶಬ್ದದಲ್ಲಿ ಕೂಡಿ ಮೇಲಕ್ಕೆ ಹೋಗೋದ್ರದಿಂದ ತ್ರಿಕೂಟಿ ಮತ್ತು ಶೂನ್ಯ ಸ್ಥಾನ ಅಥವಾ ಪರಬ್ರಹ್ಮನ ಸ್ಥಾನ, ಅದರ ಅತಿ ಕಡೆ ಏನದಂದ್ರೆ ಮಹಾಶೂನ್ಯ ಮೈದಾನ. ಅದೇ ಶಬ್ದದಲ್ಲಿ ಕೂಡಿ ನೀನು ಮೇಲಕ್ಕೆ ಹೋಗಬೇಕಾಗ್ತದೆ. ನಿನಗೆ ಆತಂಕ ಮಾಡೋರು ಯಾರೂ ಇಲ್ಲ. ಅಲ್ಲಿ ಬ್ರಹ್ಮನ ಶಕ್ತಿ ಅಲ್ಲ ಅಥವಾ ವಿಷ್ಣುವಿನ ಶಕ್ತಿ ಅಲ್ಲ. ಶಬ್ದದಲ್ಲಿ ಕೂಡಿ ನೀನು ಸೀದಾ ಸತ್ಲೋಕಕ್ಕೆ ಹೋಗು. गुफा का फाटक तोड़ा, शीश महल सतगुरु दिखलाई. ಈ ಪ್ರಕಾರ ನೀನು ಭಂವರ್ ಗುಫಾ ದಾಟಿ ತದನಂತರ ಏನು ಸತ್ಲೋಕ, ಸಚ್ಖಂಡ, ಸತ್ನಾಮ. ಈ ಶರೀರದಲ್ಲಿ 4 ಭಾಗ ಉಂಟು. ಪಿಂಡ, ಅಂಡ, ಬ್ರಹ್ಮಾಂಡ ಅವರು ಸಚ್ಖಂಡ. ಪಿಂಡದ ಸ್ಥಾನ ಏನಂದ್ರೆ ನೇತ್ರದ ಕೆಳಗೆ ಎಷ್ಟದು, ಇದ್ರ ಹೆಸರು ಪಿಂಡ. ಸ್ವರ್ಗ, ವೈಕುಂಠ, ಇಂದ್ರಲೋಕ, ಚಂದ್ರಲೋಕ, ಪಿತೃಲೋಕ, ಗೋಲೋಕಾದಿಗಳು ಏನು ದೈವಿಕ ದೇಶದ ಅದೇನದಂದ್ರೆ ಅಂಡ ದೇಶ. ತದನಂತರ ಪಾರಬ್ರಹ್ಮನವರಿಗೂ ಬ್ರಹ್ಮಾಂಡ ದೇಶ. ಅಲ್ಲಿಂದ ಸಚ್ಖಂಡ, ಸತ್ಲೋಕ, ಸತ್ನಾಮ. ಈ ಆತ್ಮನ ಸತ್ಯದ ಅಂಶ ಇಲ್ಲಿ ಬಂದು ಮನಸ್ಸು ಮತ್ತು ಮಾಯಾರೂಪವಾದಂತಹ ಈ ಪ್ರಪಂಚದಲ್ಲಿ ಕೂಡಿಬಿಟ್ಟಾನೆ. ನನಗೆ ಅದು ಸಹಿತ ಗೊತ್ತಿಲ್ಲ, ನಾನು ಯಾವ ದೇಶದವನು ಮತ್ತು ನಾನು ಇಲ್ಲಿ ಯಾಕೆ ಬಂದು ಕೈದಾಗಿನಿ ಇದು ಸಹಿತ ಗೊತ್ತಿಲ್ಲ. ಪೂರಾ ಸದ್ಗುರುಗಳ ಸಿಕ್ಕು ಅವರು ನಮ್ಮ ದೇಶದ್ದೇನದಂದ್ರೆ ವರ್ತಮಾನ ಎಲ್ಲ ತಿಳಿಸಿ ಅಲ್ಲಿಗೆ ಮುಟ್ಟತಕ್ಕಂತಹ ವಿಧಿ ಮಾರ್ಗ ತೋರಿಸಿ ತಾವು ಅದಕ್ಕೆ ದಯಮಾಡಿ ಸಾಕ್ಷತಾ ಕೊಟ್ಟು ಅಲ್ಲಿ ಹೇಳಿದು ಮುಟ್ಟಿಸಿದ್ರೆ ನಮ್ಮ ಆತ್ಮನ ಈ ಬಂಧನದಿಂದ ಕಡಿಗಾಗ್ತಾನೆ. ಇಲ್ದಿದ್ರೆ ಸ್ವಯಂ ತನ್ನಷ್ಟಕ್ಕೆ ತಾನೇ ತಿಳುವಳಿಕೆನೂ ಬರೋದಿಲ್ಲ, ತನ್ನಷ್ಟಕ್ಕೆ ತಾನೇ ಸಾಧನವೂ ಆಗೋದಿಲ್ಲ. ಅದ್ಭುತ ಲೀಲಾ ಅಜಬೇ ಮಹಾಕಿ, ಕಿರಣ ಕಿರಣ ಸೂರಜ ದರ್ಶಾಯಿ. ಅಲ್ಲಿ ಲೀಲಾ ಮತ್ತು ಪ್ರಕಾಶ ವರ್ಣನ ನಾನು ಎಷ್ಟಂತ ಹೇಳಿ, ಎಷ್ಟೋ ಚಂದ್ರ ಸೂರ್ಯಾದಿಗಳು ಈ ಸೂರ್ಯನಂತವರಲ್ಲ. ಆ ಸೂರ್ಯಗಳು ಬ್ಯಾರೆ, ಅವರು ಕಿರಣಗಳು